ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನದ್ವಾರ. BA 5th ಸೆಮ್ ಹಿಸ್ಟ್ರಿ DSSC 10 ಅಧ್ಯಾಯ 1 ಫ್ರಾನ್ಸ್ ಅಥವಾ ಫ್ರೆಂಚ್ ಮಹಾಕ್ರಾಂತಿ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿದುಕೊಳ್ಳೋಣ. ಫ್ರಾನ್ಸ್ ಮತ್ತು ಫ್ರೆಂಚ್ ಮಹಾಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳಲ್ಲಿ ಮೊದಲನೇದಾಗಿ ಪೀಠಿಕೆ. 1789ರಲ್ಲಿ ಸಂಭವಿಸಿದ ಫ್ರಾನ್ಸ್ ಮಹಾಕ್ರಾಂತಿ ಮಾನವನ ಚರಿತ್ರೆಯಲ್ಲಿಯೇ ಅತ್ಯಂತ ಮಹತ್ವದ ಹಾಗೂ ನಿರ್ಣಾಯಕ ಘಟನೆಯಾಗಿದ್ದು, ವಿಶ್ವ ಚರಿತ್ರೆಯಲ್ಲಿ ಹೊಸ ಅಧ್ಯಾಯವನ್ನೇ ಆರಂಭಿಸಿತು. ಫ್ರಾನ್ಸ್ ಕ್ರಾಂತಿಯು ಶೋಷಣೆಯ ಯುಗವನ್ನು ಅಂತ್ಯಗೊಳಿಸಿ ನೂತನ ಯುಗವನ್ನು ಸೃಷ್ಟಿಸಿತು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ತತ್ವವನ್ನು ವಿಶ್ವ ಸಮುದಾಯಕ್ಕೆ ಕೊಡುಗೆಯಾಗಿ ನೀಡಿದ ಫ್ರಾನ್ಸ್ ಕ್ರಾಂತಿಯು ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯತೆ ಮತ್ತು ಕ್ರಾಂತಿಕಾರಿ ಭಾವನೆಯನ್ನು ಜಾಗೃತಗೊಳಿಸಿತು. ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳು. ಒಂದನೇದಾಗಿ ರಾಜಕೀಯ ಕಾರಣಗಳು. ಫ್ರಾನ್ಸಿನ ಮಹಾಕ್ರಾಂತಿಗೆ ಅಲ್ಲಿನ ರಾಜಕೀಯ ದುರವಸ್ಥೆಯೇ ಮೂಲಭೂತ ಕಾರಣವಾಗಿತ್ತು. ಫ್ರಾನ್ಸ್ನನ್ನು ಬೋರ್ಮನ್ ವಂಶದ ದೊರೆಗಳು ಆಳುತ್ತಿದ್ದರು. ಕ್ರಿಸ್ತ ಶಕ 1589ರಲ್ಲಿ 4ನೇ ಹೆನ್ರಿಯು ಬೋರ್ಮನ್ ಮನೆತನವನ್ನು ಸ್ಥಾಪಿಸಿದನು. ಅಂದಿನಿಂದ ಮಹಾಕ್ರಾಂತಿಯವರೆಗೆ 1789ರವರೆಗೆ ಆ ವಂಶಜರು ನಿರಂತರವಾಗಿ 2 ಶತಮಾನಗಳ ಕಾಲ ಫ್ರಾನ್ಸ್ನನ್ನು ಆಳಿದರು. ನಂತರ 4ನೇ ಹೆನ್ರಿಯ ಮಗ 13ನೇ ಲೂಯಿಯ ನಂತರ ಅಧಿಕಾರಕ್ಕೆ ಬಂದ 14ನೇ ಲೂಯಿ ನಿರಂಕುಶ ಪರಮಾಧಿಕಾರವನ್ನು ಹೊಂದಿದ್ದನು. 16ನೇ ಲೂಯಿಯು ಫ್ರಾನ್ಸ್ನ ಶತ್ರುಗಳಾಗಿದ್ದ ಆಸ್ಟ್ರಿಯಾದ ರಾಜಕುಮಾರಿ ಮೇರಿ ಆಂಟೊಯಿನೆಟ್ಳನ್ನು ವಿವಾಹವಾದನು. ಫ್ರೆಂಚ್ ಜನತೆ ಅವಳನ್ನು ಮೇಡಮ್ ಡೆಫಿಸಿಟ್ ಅಥವಾ ಕೋತಾ ಮಹಿಳೆ ಎಂದು ಕರೆಯುತ್ತಿದ್ದರು. ಹೀಗೆ ಅಸಮರ್ಥ ರಾಜ ರಾಣಿಯ ದುಂದುವೆಚ್ಚ, ರಾಜಕೀಯ ಹಸ್ತಕ್ಷೇಪ, ಆಡಳಿತ ವ್ಯವಸ್ಥೆಗಳು ಕ್ರಾಂತಿಗೆ ಕಾರಣಗಳಾದವು. ಎರಡನೇದಾಗಿ ಸಾಮಾಜಿಕ ಕಾರಣಗಳು. ಫ್ರಾನ್ಸಿನ ಮಹಾಕ್ರಾಂತಿಗೆ ಅಲ್ಲಿನ ದೋಷಪೂರ್ಣ ಸಾಮಾಜಿಕ ವ್ಯವಸ್ಥೆ ಪ್ರಮುಖ ಕಾರಣವಾಗಿತ್ತು. ಜೆ.ಸಿ. ಹೆರಾಲ್ಡ್ರವರ ಪ್ರಕಾರ ಫ್ರಾನ್ಸಿನ ಕ್ರಾಂತಿ ಸವಲತ್ತು ವರ್ಗದ ವಿರುದ್ಧ ಸವಲತ್ತಿಲ್ಲದ ವರ್ಗ ನಡೆಸಿದ ಕ್ರಾಂತಿಯಾಗಿದೆ. ನಿರಂಕುಶಾಧಿಕಾರದ ವಿರುದ್ಧಕ್ಕಿಂತ ಸಮಾಜದ ಅಸಮಾನತೆಯ ವಿರುದ್ಧ ನಡೆಸಿದ ಕ್ರಾಂತಿಯಾಗಿದೆ. ಸವಲತ್ತು ವರ್ಗವನ್ನು ಪ್ರತಿಷ್ಠಿತ ವರ್ಗ ಮತ್ತು ಹಕ್ಕುಳ್ಳ ವರ್ಗ ಎಂದು ಕರೆಯುತ್ತಿದ್ದರು. ಸವಲತ್ತಿಲ್ಲದ ವರ್ಗವನ್ನು ಅಪ್ರತಿಷ್ಠಿತ ವರ್ಗ ಮತ್ತು ಹಕ್ಕುಗಳಿಲ್ಲದ ವರ್ಗ ಎಂದು ಕರೆಯುತ್ತಿದ್ದರು. ಮೂರನೇದಾಗಿ ಆರ್ಥಿಕ ಕಾರಣಗಳು. ಫ್ರಾನ್ಸ್ ಮಹಾಕ್ರಾಂತಿಗೆ ಅಲ್ಲಿನ ಆರ್ಥಿಕ ದುರವಸ್ಥೆ ಪ್ರಮುಖ ಕಾರಣವಾಗಿತ್ತು. 14ನೇ ಲೂಯಿಯು ನಡೆಸಿದ ಅನವಶ್ಯಕ ಅಧಿಕ ವೆಚ್ಚದ ಯುದ್ಧಗಳು, 15ನೇ ಲೂಯಿ ಅನವಶ್ಯಕ ಕಟ್ಟಡ ದುಂದುಗಾರಿಕೆಯ ಆಡಳಿತ ವ್ಯವಸ್ಥೆಗಳಿಂದಾಗಿ ಫ್ರಾನ್ಸಿನಲ್ಲಿ ಆರ್ಥಿಕ ಮಹಾಮುಗ್ಗಟ್ಟು ಕಾಣಿಸಿಕೊಂಡು 16ನೇ ಲೂಯಿಯ ಕಾಲಕ್ಕೆ ಇನ್ನಷ್ಟು ಗಂಭೀರ ಸ್ಥಿತಿಗೆ ತಲುಪಿತು. ಅಲ್ಲಿ ಅವರು ಸರ್ಕಾರಕ್ಕೆ ಗ್ಯಾಬಿಲ್ಲೆ ಎಂಬ ಉಪ್ಪಿನ ತೆರಿಗೆ, ತೈಲ್ ಎಂಬ ಆಸ್ತಿ ತೆರಿಗೆ, ಫಾಲ್ ಎಂಬ ತಲೆಗಂದಾಯ, ಥೈಸ್ ಎಂಬ ಖರ್ಚಿನ ತೆರಿಗೆ, ಜಮೀನುದಾರರಿಗೆ ಫ್ಯಾಡಲ್ ತೆರಿಗೆಯನ್ನು ಸಲ್ಲಿಸಬೇಕಿತ್ತು. ಅವೇಲಿಂಗ್ರ ಪ್ರಕಾರ ಹಿಂದಿನ ದೊರೆಗಳು ಗಾಳಿಗೆ ಬೀಜ ಬಿತ್ತಿದ್ದರು. 16ನೇ ಲೂಯಿ ಬಿರುಗಾಳಿಗೆ ಬೆಳೆಗಳನ್ನು ಪಡೆಯಬೇಕಾಯಿತು. ನಾಲ್ಕನೆಯದಾಗಿ ಅಮೆರಿಕ ಕ್ರಾಂತಿಯ ಪ್ರಭಾವ. ಫ್ರಾನ್ಸ್ನ ಮಹಾಕ್ರಾಂತಿಗೆ 1688ರ ಇಂಗ್ಲೆಂಡಿನ ಕ್ರಾಂತಿ ಮತ್ತು 1776ರಲ್ಲಿ ನಡೆದ ಅಮೆರಿಕದ ಕ್ರಾಂತಿ ಪ್ರೇರಣೆಯನ್ನು ನೀಡಿದವು. ಅಮೆರಿಕದ 13 ವಸಾಹತುಗಳು ಇಂಗ್ಲೆಂಡಿನ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ನಡೆಸಿದ್ದವು. ಲಫಾಯೆಟ್ ಮೊದಲಾದ ಫ್ರಾನ್ಸ್ ಸೇನಾಪತಿಗಳು ನಿರಂಕುಶ ದೊರೆಗಳ ವಿರುದ್ಧ ಕ್ರಾಂತಿ ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕೆಂದು ಕರೆ ನೀಡಿದರು. ಜಾರ್ಜ್ ವಾಷಿಂಗ್ಟನ್ರು ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮವು
ಯುರೋಪಿನ ಪ್ರತಿಯೊಂದು ರಾಷ್ಟ್ರದ ಕಣ್ಣು ತೆರೆಸಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಭಾವನೆಯನ್ನು ಎಲ್ಲೆಡೆ ಹರಡುವಂತೆ ಮಾಡಿತು ಎಂದು ತಿಳಿಸಿದ್ದಾರೆ. 5ನೇದಾಗಿ ತತ್ವಜ್ಞಾನಿಗಳ ಪ್ರಭಾವ. 18ನೇ ಶತಮಾನವನ್ನು ಯುರೋಪಿನ ಬೌದ್ಧಿಕ ಬೆಳವಣಿಗೆಯ ಯುಗ, ಜ್ಞಾನೋದಯದ ಯುಗ ಎನ್ನುವರು. ಕಾರಣ ಫ್ರಾನ್ಸಿನ ಮಹಾಕ್ರಾಂತಿಗೆ ಯುರೋಪಿನ ತತ್ವಜ್ಞಾನಿಗಳ ಪ್ರಭಾವ ಅತ್ಯಂತ ಮಹತ್ವದ ಕಾರಣವಾಗಿದೆ. ಅವರು ತಮ್ಮ ವೈಜ್ಞಾನಿಕ ಚಿಂತನೆ, ಸ್ವತಂತ್ರ ವಿಚಾರಧಾರೆ, ತರ್ಕಬದ್ಧ ಆಲೋಚನೆ, ಹೊಸ ಸಮಾಜ ನಿರ್ಮಿಸುವ ಮೂಲಕ ಇಡೀ ಮಾನವ ಕುಲದ ಸಾರ್ವತ್ರಿಕ ಆಸ್ತಿಯಾಗಿ ಪರಿಣಮಿಸಿದರು. ಎಲ್ಲ ಕ್ಷೇತ್ರಗಳಲ್ಲಿನ ಈ ಹೀನ ಸ್ಥಿತಿಯ ಕುರಿತು ಗಂಭೀರ ವಿಚಾರಗಳನ್ನು ಇವರು ಮಂಡಿಸಿದರು. ಅವರಲ್ಲಿ ಪ್ರಮುಖರೆಂದರೆ ರೂಸೋ ಫ್ರಾನ್ಸಿನ ಪ್ರಮುಖ ದಾರ್ಶನಿಕರಲ್ಲಿ ಅಗ್ರಗಣ್ಯ. ಸಾಮಾನ್ಯ ವಾಚ್ ತಯಾರಕನ ಮಗನಾದ ರೂಸ್ 1712ರಲ್ಲಿ ಜೂನ್ 28ರಂದು ಜೆನೆವಾದಲ್ಲಿ ಜನಿಸಿದರು. ಅಪಾರ ವಿದ್ವತ್ತನ್ನು ಹೊಂದಿದ್ದ ರೋಸ್ ತನ್ನ ಹರಿತಲೇಖನದ ವೈಖರಿಯಿಂದ ಹೊಸ ಯುಗವನ್ನು ನಿರ್ಮಿಸಿದರು. ಇವನನ್ನು ಫ್ರಾನ್ಸಿನ ಮಹಾಕ್ರಾಂತಿಯ ಪ್ರವಾದಿ, ಮಹಾನ್ ದಾರ್ಶನಿಕ, ನವಯುಗ ಹರಿಕಾರ, ಧೀಮಂತ ಬುದ್ಧಿಜೀವಿ, ಆಧುನಿಕ ಪ್ರಜಾಪ್ರಭುತ್ವವಾದಿ ಎಂದು ಕರೆಯುವರು. ಅಸಮಾನತೆಯ ಮೂಲ, ಕಲೆ ಮತ್ತು ವಿಜ್ಞಾನಗಳ ನೈತಿಕ ಪರಿಣಾಮಗಳ ವಿವೇಚನೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸಾಮಾಜಿಕ ಒಪ್ಪಂದ ಕೃತಿಯು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಆ ಕೃತಿಯನ್ನು ಕರೆಯುತ್ತಾರೆ. ನಿಸರ್ಗದೊಡನೆ ಸೇರಿ ಅದರ ಧರ್ಮವನ್ನು ಪಾಲಿಸಿರಿ ಎಂದು ರೋಸ್ ಜನತೆಗೆ ಕರೆ ಕೊಟ್ಟನು. ಎಲ್ಲರಿಗೂ ಸಮಾನ ಹಕ್ಕು ದೊರೆಯುವಂಥ ಸಾಮಾಜಿಕ ಸಂಸ್ಥೆಗಳನ್ನು ಸ್ಥಾಪಿಸಿರಿ ಎಂದು ಸಾರಿದನು. ಮಾಂಟೆಸ್ಕೋ ಫ್ರೆಂಚ್ ರಾಜಪ್ರಭುತ್ವವನ್ನು ಟೀಕಿಸಿದ ಮೊದಲಿಗನು. 1689 ಜನವರಿ 18ರಂದು ಬೊರ್ಡೆಕ್ಸ್ ಎಂಬಲ್ಲಿ ಜನಿಸಿದನು. ಬೊರ್ಡೆಕ್ಸ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅಧ್ಯಯನ ಮಾಡಿ 1708ರಲ್ಲಿ ಪ್ಯಾರಿಸ್ನಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದನು. 1721ರಲ್ಲಿ ಪರ್ಷಿಯನ್ ಲೆಟರ್ಸ್ ಎಂಬ ಕೃತಿಯನ್ನು ರಚಿಸಿದನು. 1734ರಲ್ಲಿ ರೋಮನರ ಘನತೆ ಮತ್ತು ಅವರ ಅವನತಿ ಎಂಬ ಪಾಂಡಿತ್ಯಪೂರ್ಣ ಕೃತಿಯನ್ನು ರಚಿಸಿದನು. 1748ರಲ್ಲಿ ದಿ ಸ್ಟಡೀಸ್ ಆಫ್ ಲಾಸ್ ಎಂಬ 18 ಸಂಪುಟಗಳನ್ನು ಒಳಗೊಂಡ ಕೃತಿಯನ್ನು ರಚಿಸಿದನು. ತನ್ನ ಕೃತಿಯಲ್ಲಿ 3 ಪ್ರಮುಖ ಸಿದ್ಧಾಂತಗಳನ್ನು ನಿರೂಪಿಸಿದ್ದಾನೆ. 1ನೇದು ಸರ್ಕಾರಗಳ ವರ್ಗೀಕರಣ, ರಾಜಪ್ರಭುತ್ವ, ಶ್ರೀಮಂತ ಪ್ರಭುತ್ವ ಎಂಬ ಪ್ರಾಚೀನ ಪದ್ಧತಿಯ ವಶೀಕರಣವನ್ನು ಅಲ್ಲಗಳೆದನು. 2ನೇದಾಗಿ ಅಧಿಕಾರಗಳ ವರ್ಗೀಕರಣ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಪ್ರತ್ಯೇಕತೆಯ ಅತ್ಯವಶ್ಯ ಎಂದು ತಿಳಿಸಿದನು. 3ನೇದಾಗಿ ರಾಜಕೀಯದ ಮೇಲೆ ನಿಸರ್ಗದ ಪ್ರಭಾವ, ಉಷ್ಣತೆ ಹಾಗೂ ಶೀತ ಇವುಗಳು ಮಾನವನ ಶರೀರ ಮತ್ತು ಪ್ರಕೃತಿಯ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಆದ್ದರಿಂದ ಸಮಾಜದ ಭೌತಿಕ ಸ್ವರೂಪವೇ ಬದಲಾವಣೆಯಾಗಿರುತ್ತದೆ ಎಂದು ತಿಳಿಸಿದನು. ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳು. ಫ್ರಾನ್ಸ್ ಕ್ರಾಂತಿಯ ಪರಿಣಾಮವಾಗಿ ನಿರಂಕುಶ ಪ್ರಭುತ್ವ ಕೊನೆಗೊಂಡು ಸಾರ್ವಭೌಮ ಸರ್ಕಾರ ರಚನೆಗೊಂಡಿತು. ಫ್ರಾನ್ಸ್ನಲ್ಲಿ ಶಾಂತಿ, ಸಮಾನತೆ ಸ್ಥಾಪನೆಗೊಂಡಿತು. ಚರ್ಚ್ನ ಅಧಿಕಾರ ದಮನವಾಯಿತು. 2ನೇದಾಗಿ ಫ್ರಾನ್ಸ್ನಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಸಭೆಯ ಆಳ್ವಿಕೆಯು ಮಾನವ ಹಕ್ಕುಗಳು ಮತ್ತು ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಿತು. 3ನೇದಾಗಿ ನಿರಂಕುಶತೆಯಿಂದ ಪಾರಾದ ಫ್ರಾನ್ಸ್ 1791ರಲ್ಲಿ ಪ್ರಥಮ ಲಿಖಿತ ಸಂವಿಧಾನವನ್ನು ಅಂಗೀಕರಿಸಿತು. ಶಾಸಕಾಂಗದಲ್ಲಿ 795 ಸದಸ್ಯರನ್ನು ನೇಮಿಸಲಾಯಿತು. ಚುನಾಯಿತ ನ್ಯಾಯಾಧೀಶರು ನೇಮಕವಾದರು. ಇಡೀ ಫ್ರಾನ್ಸ್ ದೇಶವನ್ನು 83 ಆಡಳಿತ ವಿಭಾಗಗಳಾಗಿ ವಿಂಗಡಿಸಲಾಯಿತು. 4ನೇದಾಗಿ ನಿರಂಕುಶತೆಯನ್ನು ಕೊನೆಗಾಣಿಸಲು ಫ್ರಾನ್ಸ್ ಕ್ರಾಂತಿ ನಡೆಯಿತು. ಅದು ಯಶಸ್ವಿಯಾಗಿ ಪ್ರಜಾ ಸಾರ್ವಭೌಮ ಅಧಿಕಾರ ಸ್ಥಾಪನೆಗೊಂಡಿದ್ದು ಇದು ಪ್ರಪಂಚದ ಇತರ ರಾಷ್ಟ್ರಗಳ ಮೇಲೂ ಪ್ರಭಾವ ಬೀರಿತು. 5ನೇದಾಗಿ ಸರದಾರರು, ಶ್ರೀಮಂತರು ಮತ್ತು ಪುರೋಹಿತರಿಗೆ ನೀಡಿದ್ದ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು.
ಅವರ ಅಪಾರ ಸಂಪತ್ತನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. 6ನೇದಾಗಿ, ಫ್ರಾನ್ಸ್ ಕ್ರಾಂತಿಯು ಇಟಲಿ, ಜರ್ಮನಿ, ಚೀನಾ, ಭಾರತ ಮೊದಲಾದ ರಾಷ್ಟ್ರಗಳ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿತು. 7ನೇದಾಗಿ, ಫ್ರಾನ್ಸ್ ಕ್ರಾಂತಿಯು ರಾಷ್ಟ್ರೀಯ ಏಕತೆಯನ್ನುಂಟು ಮಾಡಿತು. ಮುಂದೆ ನೆಪೋಲಿಯನ್ ಉದಯಕ್ಕೆ ಕಾರಣವಾಯಿತು. ಇವತ್ತಿನ ಕ್ಲಾಸ್ನಲ್ಲಿ ವಿವರಿಸಿದ ವಿಷಯದ ನೋಟ್ಸ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದರಲ್ಲಿ ಜಾಯಿನ್ ಆಗಿ ನೋಟ್ಸ್ಗಳನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.